ಅವಕಾಶ ಸಿಗುತ್ತೆ. ಸೊ ಒಂದ್ಸತಿ ನಾನು ಪೂರ್ಣ ಸರ್, ಚಂದ್ರು ಸರ್ ಎಲ್ಲ ಭೇಟಿ ಮಾಡಿದ್ವಿ ಒಂದು ಕಂಪೋಸಿಂಗ್ ಸೆಷನ್ಗೆ ಅಂತ. ಸೊ ಆವಾಗ ಚಂದ್ರು ಸರ್ ಒಂದು ಮೊದಲ ಭೇಟಿಯಲ್ಲೇ ತೀರಾ ಆತ್ಮೀಯ ಅನ್ಸಿದ್ರು ನನಗೆ. ಒಂದು ಕಂಫರ್ಟ್ ಝೋನ್ನ ಕ್ರಿಯೇಟ್ ಮಾಡಿದ್ರು. ಆಮೇಲೆ ಟ್ಯೂನ್ ಕಳಿಸಿದ್ರು ಪೂರ್ಣ ಸರ್ ನನಗೆ. ಟ್ಯೂನ್ ಕಳಿಸಿದಾಗ ನಾನು ಹೇಳಿದೆ, ಸರ್ ತುಂಬ ಚೆನ್ನಾಗಿದೆ ಟ್ಯೂನ್ ಅಂತ ಹೇಳಿ ನಾನೊಂದು ವರ್ಷನ್ ಬರೆದೆ. ಸೊ ಏನು ಚರಣ ಇದೆ ಅದೆಲ್ಲ ಫಸ್ಟ್ ವರ್ಷನಲ್ಲೇ ಬರೆದಿದ್ದು. ಪಲ್ವಿ ಕೂಡ ಒಂದು ವರ್ಷಕ್ಕೆ ಬರ್ದಿದ್ವಿ ನಾವು. ಬರೆದು ಪೂರ್ಣ ಸರ್ ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರು. ಬಟ್ ನಮ್ಮ ಚಂದ್ರು ಸರ್ ಹೆಂಗೆ ಅಂದರೆ ಅವರೊಂದು ಎಕ್ಸೈಟ್ಮೆಂಟ್ ತೋರಿಸ್ತಾರೆ ಚೆನ್ನಾಗಿದೆ ಅಥವಾ ಸೂಪರ್ ಆಗಿದೆ ಅಂದಾಗ. ನೆಕ್ಸ್ಟ್ ಡೇ ನಾವು ಅದು ಪ್ಲೇ ಮಾಡಿದಾಗ ಎಲ್ಲೋ ಚಂದ್ರು ಸರ್ ನನಗೆ ಎಕ್ಸೈಟ್ಮೆಂಟ್ ತೋರಿಸ್ತಿಲ್ಲ, ಚೆನ್ನಾಗಿದೆ ಅಂದರು. ಬಟ್ ನನಗೇನೋ ಸಮಾಧಾನ ಆಗಿಲ್ಲ, ಯಾಕೋ ಚಂದ್ರು ಸರ್ ಮನಸ್ಸಿಂದ ಬರ್ತಾ ಇಲ್ಲ ಈ ಮಾತು ಅಂತ. ಸೊ ಮತ್ತೆ ನಾವು ಪೂರ್ಣ ಸರ್ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ. ಅದ್ರ ಜೊತೆಗೆ ವಿನಯ್ ಸರ್ ಒಂದ್ಸತಿ ನಮ್ಮ ಫೋನಲ್ಲಿ ಮಾತಾಡೋರು ಹೇಳಿದ್ರು, ಚರಣ ಅದೆಲ್ಲ ಚೆನ್ನಾಗಿದೆ, ಓಪನಿಂಗ್ ಒಂದು ಸ್ವಲ್ಪ ನೋಡಿ ಏನಾದರೂ ಮಾಡ್ಬೋದಾ ಅಂತ. ಸೊ ಅದಾದಮೇಲೆ ಮತ್ತೆ ನಾವು ಕೂತ್ಕೊಂಡು ಹೋಲ್ ಡೇ ಕೂತ್ಕೊಂಡು ಆ ಒದ್ದಾಟ ತುಂಬ ಮಜವಾಗಿತ್ತು. ಆವತ್ತು ಅದು ಒದ್ದಾಟ ಅನ್ಸಿದ್ರು ಕೂಡ ಓಪನಿಂಗ್ ಒಂದು 4 ಲೈನ್ಗೆ ನಾವು ಸುಮ್ಮನೆ ಒಂದು ಡ್ರೈವ್ ಹೋಗೋದು, ಆರಾಮಾಗಿದ್ರೆ ಅಲ್ಲೆಲ್ಲ ಕಾಫಿ ಕುಡ್ಕೊಂಡು ಬರೋದು, ಈ ಥರ ಎಲ್ಲ ಏನೇನೋ ಮಾಡಿ ಒಂದಿಷ್ಟು ಲೈನ್ಸ್ ಬರೆದ್ರು ಕೂಡ ನಮ್ಗೇನೋ ಒಂದಿಷ್ಟು ಲೈನ್ಸ್ ಓಕೆ ಅನ್ಸಿದ್ದು. ಚಂದ್ರು ಸರ್ ನೋಡಿದ್ರೆ ಮತ್ತೆ ಚಂದ್ರು ಸರ್ ಮುಖದಲ್ಲಿ ಏನೋ ಆ ಒಂದು ಎಕ್ಸೈಟ್ಮೆಂಟ್ ಬರ್ತಿರ್ಲಿಲ್ಲ. ಆಡೇನೋ ಫುಲ್ ನಾನು ಹೇಳಿದೆ ಸರ್ ಪೂರ್ಣ ಸರ್ಗೆ, ಸರ್ ಇವತ್ತೊಂದಿನ ಬ್ರೇಕ್ ಕೊಡೋಣ, ನಾಳೆ ಮತ್ತೆ ಬರ್ತೀನಿ ಅಂತ ಹೇಳಿ. ನೆಕ್ಸ್ಟ್ ಡೇ ಬಂದು ಅದೇ ಪ್ರೋಸೆಸ್ಸಲ್ಲಿ ಇರಬೇಕಾದ್ರೆ ಪೂರ್ಣ ಸರ್ ಒಂದು ಐಡಿಯಾ ಕೊಡ್ತಾರೆ. ಈ ಸಿನಿಮಾದಲ್ಲಿ ಮೇಘಾ ಶೆಟ್ಟಿ ಅವ್ರ ಕ್ಯಾರೆಕ್ಟರ್ ಹೆಸರು ಬಂದು ಕುಸುಮ ಅಂತ. ಸೊ ಅವ್ರು ಸರ್ ನನಗೆ ವಿಜುವಲ್ಸ್ ಎಲ್ಲ ತೋರಿಸಿರ್ತಾರೆ. ಸೊ ಅವಾಗ ಕುಸುಮ ಅನ್ನೋ ಹೆಸರು ಇಟ್ಕೊಂಡು ಏನಾದರೂ ಮಾಡೋಣ ಅಂತ ಶುರು ಮಾಡಿದಾಗ, ಏನೇ ಹೇಳೋ ಕುಸುಮ, ಕುಂತರು ನಿಂತರು ನೀನೇ ಕಣೆ ಅಂತ ಸ್ವಲ್ಪ ಹಳ್ಳಿ ಸಬ್ಜೆಕ್ಟ್ ಆಗಿರೋದ್ರಿಂದ ಮುದ್ದೆ ಮುರಿದೆ ಹಾಗೆ ಮುದ್ದಿಸಿ ತಿಂದೇನಿ ಜೀವವನೇ ಅನ್ನೋದು ನನಗೆ ಯಾವಾಗಲೂ ಈ ಮುದ್ದೆ ತಿನ್ಬೇಕಾದ್ರೆ ಇಷ್ಟು ಪ್ರೀತಿಯಿಂದ ಅದನ್ನು ಮುರಿತಾರೆ ಗೊತ್ತಾ. ಅದೇ ಥರ ಈ ಮಕ್ಕಳನ್ನ ಮುದ್ದೆ ಮಾಡಬೇಕಾದ್ರೂ ಸೊ ಅದೆರಡು ಪ್ರೋಸೆಸ್ಗಳು ನನಗೆ ಯಾವಾಗಲೂ ಒಂದು ಎಕ್ಸೈಟಿಂಗ್ ಅನ್ಸೋದು. ಅದನ್ನ ಎರಡು ಬ್ಲೆಂಡ್ ಮಾಡಿ ತಂದರೆ ಹೇಗೆ ಅಂತ ಹೇಳಿ ಬರೆದಾಗ ಪೂರ್ಣ ಸರ್ ತುಂಬಾ ಇಷ್ಟಪಟ್ಟರು. ಚಂದ್ರು ಸರ್ ಅಂತ ಕುಣಿದಾಡ್ಬಿಟ್ರು ಬಂದ್ಮೇಲೆ. ಅದೇ ದೇವರು ಚಂದ್ರ ಮುಖದಲ್ಲಿ ಪೂರ್ಣ ಚಂದ್ರ ಬಂದ ಈ ಲೈನ್ಸ್ ಕೇಳಿದಾಗ. ಸೊ ತುಂಬಾ ಖುಷಿ ಆಯ್ತು. ಸಂಸ್ಥೆಯವರು ಎಲ್ಲರೂ ಇಷ್ಟಪಟ್ಟರು. ಸೊ ಹಾಗೆ ಏನು ಹೇಳೋ ಕುಸುಮ ಮೂಡಿ ಬಂದಿದ್ದು ಅದು ಟ್ಯೂನ್ಗಿದ್ದ ತಾಕತ್ತು ಅದು. ಯಾಕಂದ್ರೆ ನಾನು ಚರಣ ಬರೆದಾಗ ನಾನು ತುಂಬಾ ಖುಷಿ ಪಟ್ಕೊಂಡು ಹೆಂಡತಿ ಎದುರುಗಡೆ ನಾನು ಹಿಂಗೆ ಸುಮ್ಮನೆ ಬೆಂತಟ್ಕೊಂಡು ಚೆನ್ನಾಗಿ ಬರ್ತಿದ್ವಿ ಅಂತ. ಅಂದ್ರೆ ಈ ಮನದಲ್ಲಿ ಇಂದು ಇದೆ ನೋಡು ನಿನ್ನನ್ನೇ ತುಂಬಿಕೊಂಡ ಮಲೆನಾಡು, ನಾ ಪದಗಳ ನುಂಗಿ ಕವಿಯಾದೆ. ಪೂರ್ಣ ಸರ್ ಕೇಳಿದ್ರು, ನೀವು ಎಷ್ಟು ಪದಗಳನ್ನು ನುಂಗ್ತಾ ಇದ್ದೀರಾ ದಿನ ಅಂತ. ಸೊ ಆ ಥರ ಆ ಟ್ಯೂನ್ಗೆ ತಾಕತ್ತಿತ್ತು. ಮತ್ತೆ ಸಬ್ಜೆಕ್ಟ್ಗೆ ನಾನು ವಿಜುವಲ್ಸ್ ಕೂಡ ತುಂಬಾ ನೋಡಿದ್ದೆ ಸರ್. ಅದೆಲ್ಲವೂ ಸ್ಫೂರ್ತಿಯಾಗಿ ಹಾಡಿಗೆ ಸಾಹಿತ್ಯದಲ್ಲಿ ಬಂತು ಅಂತ ಹೇಳ್ಬೋದು. ಸೊ ಇನ್ನು ನಿರ್ದೇಶಕರ ಬಗ್ಗೆ ನಾನು ಆಗಲೇ ಹೇಳಿದೆ. ಸೊ ಚಂದ್ರು ಸರ್ ಒಳ್ಳೇದಾಗಲಿ, ನಿಮ್ಮ ತಾಳ್ಮೆಗೆ ನಿಮ್ಮ ಬೆವರಿಗೆ ತಕ್ಕ ಒಂದು ಯಶಸ್ಸು ಈ ಸಿನಿಮಾದ ಮೂಲಕ ಸಿಗಲಿ ಅಂತ ಆಶಿಸ್ತೀನಿ. ಹಾಗೆ ಪೂರ್ಣ ಸರ್ ಲೂಸಿಯಾ ಟೈಮಿಂದಲೂ ನಾನು ನಿಮ್ಮನ್ನ ಫಾಲೋ ಮಾಡ್ಕೊಂಡು ಬಂದಿದ್ದೀನಿ. ನಾನು ಫಸ್ಟ್ ಪ್ರಾಕ್ಟೀಸ್ ಮಾಡಬೇಕಾದ್ರೆ, ಲಿರಿಕ್ಸ್ ಪ್ರಾಕ್ಟೀಸ್ ಮಾಡಬೇಕಾದ್ರೆ ನಿಮ್ಮ ಹೇಳು ಶಿವ ಯಾಕೆ ಹಿಂಗೆ ಆದಾಗೆ ಡಮ್ಮಿ ಲಿರಿಕ್ಸ್ ಬರೆದು ಪ್ರಾಕ್ಟೀಸ್ ಮಾಡೋದು ಈಗಲೂ ನೆನಪಿದೆ. ಸೊ ನಿಮ್ಮ ಜೊತೆ ಕೆಲಸ ಮಾಡಬೇಕು ಅಂತ ಒಂದೆರಡು ಸಿನಿಮಾಗಳಲ್ಲಿ ಆಗಬೇಕಿತ್ತು. ಅದು ಗ್ರಾಮಾಯಣದ ಮೂಲಕನೇ ಆಗಬೇಕಿತ್ತು ಅನ್ಸುತ್ತೆ. ಹಾಗಾಗಿ ಟೈಮ್ ತಗೋತು. ಆ್ಯಂಡ್ ಲಹರಿ ವೇಣು ಸರ್, ಥ್ಯಾಂಕ್ ಯು ಸೋ ಮಚ್. ನೀವು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಹಲವಾರು ವರ್ಷಗಳಿಂದ ಸಾವಿರಾರು ಹಾಡುಗಳಿಗೆ ವೇದಿಕೆಯನ್ನು ಕೊಟ್ಟು ನಮ್ಮ ಕನ್ನಡದ ಒಂದು ಸಂಗೀತ ಪ್ರಪಂಚ ಇದೆ ಅದರಲ್ಲಿ ತುಂಬಾ ದೊಡ್ಡ ಒಬ್ಬ ತಪಸ್ವಿಯಾಗಿ ಕಾಣಿಸ್ತೀರ ನನಗೆ. ನಿಮಗೆ ಸಂಗೀತದ ಮೇಲೆ ಮತ್ತು ಸಾಹಿತಿಗಳ ಮೇಲೆ ಇರುವಂಥ ಗೌರವಕ್ಕೆ ನಾನು ಯಾವಾಗಲೂ ಆಭಾರಿ ಸರ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ವಿನಯ್ ಸರ್ ಹೇಳಲೇಬೇಕು, ತುಂಬ ಅದ್ಭುತವಾಗಿ ಕಾಣ್ತಾ ಇದ್ದೀರಿ ವಿನಯ್ ಸರ್. ನೀವು ಮುಂಚೆ ನೋಡಿದ ಎಲ್ಲ ಪಾತ್ರಗಳಿಗಿಂತಲೂ ನನಗೆ ತುಂಬ ಅದ್ಭುತವಾಗಿ ಕಾಣಿಸ್ತಾ ಇದ್ದಾರೆ. ಮೇಘಾ ಶೆಟ್ಟಿ ಅವರು ಕೇವಲ ನಟಿ ಅನ್ನೋದಕ್ಕಿಂತ ಅದ್ಭುತ ಪರ್ಫಾರ್ಮರ್. ನನಗೆ ನಾನು ಹೇಳಿದ್ರೆ ಒಂದು ಸೀನ್ ತೋರಿಸೋದು, ನನಗೆ ಆ ಸೀನ್ ತೋರಿಸಿದ ಮೇಲೆ ಒಂದಿಷ್ಟು ವಿಚಾರಗಳು ಹುಡ್ಕೋತಾ ಹೋಯ್ತು. ಒಳ್ಳೇದಾಗಲಿ ನಿಮಗೂ ಕೂಡ. ಥ್ಯಾಂಕ್ ಯು. ಅದೇ ಜುಲೈ 3ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸಿನಿಮಾಗೆ ಒಳ್ಳೇದಾಗಲಿ, ಎಲ್ಲಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ. ಸೊ ಫಸ್ಟ್ ಆಫ್ ಆಲ್ ನಂಗೆ ಭಾಳ ಖುಷಿ ಆಗತ್ತೀನಿ. ಇಂಥ ದೊಡ್ಡ ಪ್ರಾಜೆಕ್ಟ್ ಒಳಗೆ ನಾನು ಒಂದು ಸಣ್ಣ ಪಾರ್ಟ್ ಅದ್ದೀನಿ ಅಂತ ಹೇಳಿ. ಆಲ್ ಥ್ಯಾಂಕ್ಸ್ ಟು ಪೂರ್ಣಚಂದ್ರ ತೇಜಸ್ವಿ ಸರ್, ನನ್ನ ಕನ್ಸಿಡರ್ ಮಾಡಿ, ಚಂದ್ರು ಸರ್ ಆ್ಯಂಡ್ ಪ್ರೊಡ್ಯೂಸರ್ ಆ್ಯಂಡ್ ಆಲ್ ದ ಟೀಮ್ ಮೆಂಬರ್ಸ್. ಲಹರಿ ಮ್ಯೂಸಿಕ್ ನಂದೊಂದು ಡ್ರೀಮ್ ಇದೆ, ನಂದು ಒಂದು ಸಾಂಗ್ ಬರಬೇಕು ಅಂತ ಸರ್. ಸೊ ಥ್ಯಾಂಕ್ ಯು. ಗ್ಲ್ಯಾಡ್ ಇತ್ತು ಇವತ್ತು ನಂದು ಒಂದು ಕನಸು ನನಸಾಯ್ತು ಅಂತ ಹೇಳಿ. ಆ್ಯಂಡ್ ಆಫ್ಕೋರ್ಸ್ ವಿನಯ್ ರಾಜ್ಕುಮಾರ್ ಸರ್, ಅವ್ರ ಸಿನಿಮಾಗಳು ಹಾಡೋದು ಒಂದು ದೊಡ್ಡ ಸೌಭಾಗ್ಯ ಅಂತ ಹೇಳ್ಬೋದು. ಮೇಘಾ ಶೆಟ್ಟಿ ಮ್ಯಾಮ್, ವೆರಿ ಗ್ಲ್ಯಾಡ್ ಟು ಬಿ ಪಾರ್ಟ್ ಆಫ್ ದಿಸ್. ಆ್ಯಂಡ್ ಥ್ಯಾಂಕ್ ಯು ಎವ್ರಿ ಒನ್. ಆಲ್ ದ ವೆರಿ ಬೆಸ್ಟ್ ಟು ದ ಹೋಲ್ ಟೀಮ್. ಥ್ಯಾಂಕ್ ಯು. ಕೂದಲು ಬೆಳಗಾಗಿದೆ. ಆಕ್ಚುಲಿ ಲಾಸ್ಟ್ನಲ್ಲಿ ಕೊಡ್ಬೇಕು ನಾವು ಮಾತಾಡಲಿಕ್ಕೆ. ಅಟ್ಲೀಸ್ಟ್ ವಯಸ್ಸಾಗಿದೆ ಅಂತ ನಾನು ಹೇಳೋದಿಲ್ಲ, ಯಾಕಂದ್ರೆ ಕಷ್ಟ ಆಗ್ಬಿಡುತ್ತೆ, ಮತ್ತೆ ಇಲ್ಲಿ ಬಿಡೋದಿಲ್ಲ ನನ್ನ ಸ್ನೇಹಿತರು. ಸೊ ಹಿರಿಯರು ಅಂತ ಬಿಟ್ಟು ಫಸ್ಟ್ ಟೈಮ್ ಹೆಂಗೆ ಕೊಟ್ಬಿಟ್ರೆ ಬ್ಯಾಟಿಂಗ್ ಆಡೋದು ಭಾಳ ಕಷ್ಟ ಸರ್. ಆಕ್ಚುಲಿ ಒಂದು ಗುಡ್ ಕ್ರಿಕೆಟರ್ ಎನಿವೇ.
ಸೊ ರಾಮಾಯಣ 5ನೇ ಹಾಡನ್ನ ಇವತ್ತು ಲಹರಿ ಫಿಲ್ಮ್ಸ್ ಇಂದ, ಲಹರಿ ಸಂಸ್ಥೆಯಿಂದ ಬಿಡುಗಡೆ ಮಾಡಿದ್ದೀವಿ. ನಿಮ್ಮ ಲಹರಿ ಸಂಸ್ಥೆಗೆ 50 ವರ್ಷ ಪೂರೈಸಿದೆ. ಈ 50ನೇ ವರ್ಷದಲ್ಲಿ ರಾಮಾಯಣ ಸಿನಿಮಾ ಬಿಡುಗಡೆ ಮಾಡ್ತಾ ಇರೋದು ನಿಜವಾಗ್ಲೂ ನಮ್ಮ ಸಂಸ್ಥೆಗೆ ಬಹಳ ಹೆಮ್ಮೆ ಅನಿಸ್ತಾ ಇದೆ ನನಗೆ. ಕಾರಣ ಇಷ್ಟೇ, ಒಂದು, ಇದು 5ನೇ ಹಾಡು ಇವತ್ತು ಬಿಡುಗಡೆ ಆಗಿದ್ದು. ಟೋಟಲ್ 9 ಹಾಡಿದೆ. ಪ್ರಮೋದ್ ಪರಮಂತೆ ಅವರು ಅದ್ಭುತವಾಗಿ ಬರೆದಿದ್ದಾರೆ ಸಾಹಿತ್ಯವನ್ನ. ಬಹಳ ದಿನ ಆಯಿತು ಇಂಥ ಮೆಲೋಡಿಯಸ್ಸು, ಇಂಥ ಅದ್ಭುತವಾದ ಪದಗಳನ್ನ ಜೋಡಣೆ ಮಾಡಿ ತುಂಬಾ ಚೆನ್ನಾಗಿ ಬರೆದಿದ್ದಾರೆ ಸಾಹಿತ್ಯ. ಗೀತ ರಚನೆ ತುಂಬಾ ಚೆನ್ನಾಗಿದೆ. ತಾವು ಮಾತಾಡ್ತಾ ಇರುವಾಗ ನಾನು ಕೂತ್ಕೊಳ್ಳಿ ದಯಮಾಡಿ. ಮಾತಾಡ್ತಾ ಇರುವಾಗ ನನಗೊಂದು ವಿಷಯ ಜ್ಞಾಪಕ ಬಂತು. ಪುಟ್ಟಣ್ಣಾಜಿ ಅವರು ಆ ಕಾಲದಲ್ಲಿ, ಮತ್ತೆ ಅಣ್ಣವ್ರಿಗೆಲ್ಲ ಗೀತ ರಚನೆ ಚಿ ಉದಯಶೇಖರ್ ಅವ್ರು ಬರ್ತಾ ಇದ್ರು, ಆರ್ ಎನ್ ಜೆ ಗೋಪಾಲ್ ಅವ್ರು ಬರ್ತಾ ಇದ್ರು. ಬರೆಯುವಾಗ ಒಂದೊಂದು ಹಾಡಿಗೆ 15 ದಿನ ತಗೊಂಡಿದ್ದಾರೆ. ನಿರ್ದೇಶಕರು, ಸಂಗೀತ ನಿರ್ದೇಶಕರು, ಸಾಹಿತಿಗಳು ಒಟ್ಟಿಗೆ ಕೂತ್ಕೊಂಡು ಆ ರಚನೆ ಮಾಡಿದ್ದಕ್ಕೇನೆ ಅಂತಂತ ಅದ್ಭುತವಾದ ಹಾಡುಗಳು ಕನ್ನಡದಲ್ಲಿ ಬಂದಿದ್ದು. ನೀವು ಹೇಳ್ದಂಗೆ ಸತ್ಯ ಅದು. ಹಂಗೆ ಮಾಡಿದ್ರೆ ಇವತ್ತಿಗೂ ಸೂಪರ್ ಹಿಟ್ ಆಗುತ್ತೆ ಹಾಡುಗಳು. ಕಟ್ ಅಂಡ್ ಪೇಸ್ಟ್ ಮಾಡಿದ್ರೆ ಕಟ್ ಅಂಡ್ ಪೇಸ್ಟ್. ಸೊ ಹಾಗಾಗಿ ನಾವು ಸೋಲ್ತಾ ಇದೀವಿ ಹಾಡುಗಳಲ್ಲಿ. ಯಾಕೆ ಬೆಂಕಿ ಹಿಟ್ಟಾಯ್ತು ಅಂದ್ರೆ ಹಳೆಯ ಸುಬಿಡಿತ್ತು. ಅದಕ್ಕೆ ಮತ್ತೆ ಪೂರ್ಣಚಂದ್ರ ತೇಜಸ್ವಿ ಅವರು ಅದ್ಭುತವಾಗಿ ಈ ಜನರೇಷನ್ಗೆ ಏನ್ ಬೇಕು ಕೊಟ್ರು. ಈ ವರ್ಷದ ಸತ್ಯ ಹೇಳ್ಬೇಕು ಅಂತಂದ್ರೆ ಬೆಂಕಿ ಹಾಡು ಸೂಪರ್ ಡೂಪರ್ ಹಿಟ್ಟು ನಮ್ಮ ಕನ್ನಡದಲ್ಲಾಗಿದೆ, ರಾಮಾಯಣದ್ದು. ಸೊ 3ನೇ ತಾರೀಕು ಬಿಡುಗಡೆ, ಜುಲೈ 3. ಒಂದು ಸರ್ಪ್ರೈಸ್ ಹೇಳಲೇಬೇಕು, ನವೀನ್ಗೂ ಗೊತ್ತಿಲ್ಲ, ನನ್ನ ವೆಡ್ಡಿಂಗ್ ಆನಿವರ್ಸರಿ ಇವತ್ತು. ಎಸ್ ಸರ್, ನೋಡಿ ಎಂತ ಏನ್ ಹೇಳೋದು ಗೊತ್ತಿಲ್ಲ ನನಗೆ. ಜುಲೈ 36 ವರ್ಷದ ಮುಂಚೆ ನಾನು ಮದುವೆ ಆಗಿದ್ದು, ಅದು ಹೇಳ್ಬಿಡ್ತೀನಿ. ನಾನು ಮದುವೆ ಆದಾಗ 21 ವರ್ಷ, ನಮ್ಮ ಮಿಸ್ಸಸ್ 18 ವರ್ಷ. ಮೌಂಟ್ ಕಾರ್ಬಲ್ ಅಲ್ಲಿ ಓದ್ತಾ ಇದ್ರು. ಬಹಳ ಜನ ಅನ್ಕೊಂಡ್ರು ಲವ್ ಮ್ಯಾರೇಜ್ ಅಂತ, ಅಲ್ಲ, ಅರೇಂಜ್ಡ್ ಮ್ಯಾರೇಜ್ ಅದು. ಸೊ ಇವಾಗ 36 ವರ್ಷ ಆಗ್ತಾ ಇದೆ, 32 ವರ್ಷ. ಸೊ ಐ ವೆರಿ ಹ್ಯಾಪಿ ಅಮ್ಮ. ಯಾಕಂದ್ರೆ ಜುಲೈ 3 ರಾಮಾಯಣ ಬಿಡುಗಡೆ ಆಗ್ತಾ ಇರೋದು ನನಗೆ ನಿಜವಾಗ್ಲೂ ಬಹಳ ಹೆಮ್ಮೆ ಅನಿಸ್ತಾ ಇದೆ. 9ನೇ ಸಿನಿಮಾ ಲಹರಿ ಫಿಲ್ಮ್ಸ್ ಇಂದ ನಮ್ದಿದು. ಫಸ್ಟ್ ಮಹಾಕ್ಷತ್ರಿಯ ಮಾಡೋದು, ಗಣೇಶನ್ ಗಲಾಟೆ ಆಯಿತು, ತೆಲುಗು ರೋಜಾ, ತೆಲುಗು ಇಂದ್ರ, ಅದಾದ್ಮೇಲೆ ತೆಲುಗು ಪಿಕ್ಚರು, ಮತ್ತೆ ಲಾಸ್ಟು ತಾವೆಲ್ಲ ಆಶೀರ್ವಾದ ಮಾಡಿದಂಥ UI. ಈಗ 9ನೇ ಪಿಕ್ಚರ್ ಇದು. 9 ನಮಗೆ ಬಹಳ ಅದೃಷ್ಟದ ಸಂಖ್ಯೆ ಲಹರಿಗೆ. ನಾವು ನೋಡಿ ಯಾವುದೇ ಬಿಡುಗಡೆ ಮಾಡಿದ್ರು ಕೂಡ 6:30ಕ್ಕೆ, 5:40ಕ್ಕೆ, ಆಮೇಲೆ ಆ ಪ್ರೇಮಲೋಕ, ಮನಮೆಚ್ಚಿದ ಹುಡುಗಿ, ರಣಗೆರೆ, ಇದೆಲ್ಲ ಇಡ್ಲೆ ಕಾರ್ಡ್ ನಂಬರ್ ನೋಡಿದ್ರೆ 9 ಇರುತ್ತೆ. ಸೊ ಹಾಗಾಗಿ ಇದು ವೆರಿ ಲಕ್ಕಿ ನಂಬರ್ ನಮಗೆ. ಸರ್, ವಿನಯ್ ಸರ್, 9ನೇದು ಸಿನಿಮಾ 100% ಸೂಪರ್ ಹಿಟ್ ಆಗುತ್ತೆ. ದೇವನೂರು ಚಂದ್ರು ಅವರು ಬಹಳ ಅದ್ಭುತವಾಗಿ ತುಂಬಾ ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ. ಯು ಡನ್ ಎ ವಂಡರ್ಫುಲ್ ಜಾಬ್. ನೋಡಿದೆ ನಾನು, ಕಂಪ್ಲೀಟ್ ಸಿನಿಮಾ ನೋಡಿಲ್ಲ, ನಾನು ಸುಳ್ಳು ಹೇಳೋದಿಲ್ಲ. ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಆದ್ಮೇಲೆ ನೋಡ್ತೀನಿ ಅಂತ ಹೇಳಿದೆ. ಬಟ್ ಏನ್ ನೋಡಿದ್ದೀನೋ ಅದ್ಭುತವಾಗಿ ಕೆಲಸ ಮಾಡಿದ್ದೀನಿ. ಐ ವಿಶ್ ಯು ಆಲ್ ದ ಬೆಸ್ಟ್. ತುಂಬಾ ಒಳ್ಳೇದಾಗಿದೆ ನಿಮಗೆ. ನೀವು ಕಷ್ಟಪಟ್ಟಿದ್ದಕ್ಕೆ ಪ್ರತಿಫಲ ಸಿಗುತ್ತೆ. ಕೂತ್ಕೊಳ್ಳಿ. ವಿನಯ್ ಸರ್, ಯು ಆಕ್ಟೆಡ್ ವೆರಿ ವೆಲ್, ಬ್ಯೂಟಿಫುಲ್. ಐ ಸೀನ್ ಕಪಲ್ ಆಫ್ ಸೀನ್ಸ್. ತುಂಬಾ ಚೆನ್ನಾಗಿ ನಟನೆ ಮಾಡಿದ್ದೀರಿ ಅಮ್ಮ. ನೀವು ಅಷ್ಟೇ ಬಹಳ ಚೆನ್ನಾಗಿ ನಟನೆ ಮತ್ತು ತುಂಬಾ ಅದ್ಭುತವಾಗಿ ಕಾಣ್ತೀರಿ ಕೂಡ ಸ್ಕ್ರೀನಲ್ಲಿ. ಐ ವಿಶ್ ಯು ಆಲ್ ದ ಬೆಸ್ಟ್. ಪೂರ್ಣ ಸರ್, ಈ ಆಕ್ಚುಲಿ ಪಿಕ್ಚರಲ್ಲಿ 90% ನಾವು ಗೆದ್ದಂಗೆ ಲೆಕ್ಕ. ಯಾಕಂದ್ರೆ ಎಲ್ಲ ಹಾಡುಗಳು ಹಿಟ್ಟಾಗಿದೆ. 4 ಹಾಡು ರಿಲೀಸ್ ಮಾಡೋದು, 4 ಹಾಡು ಹಿಟ್ಟಾಗಿದೆ. ಇದು 5ನೇ ಹಾಡು ತುಂಬಾ ಚೆನ್ನಾಗಿ ಬಂದಿದೆ. ಇವಾಗ ವಂಡರ್ಫುಲ್ ರೀ ರೆಕಾರ್ಡಿಂಗ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದೀರಿ. ತುಂಬಾ ಕಷ್ಟಪಟ್ಟು ತುಂಬಾ ಚೆನ್ನಾಗಿ ಮಾಡಿದ್ದೀರಿ. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್. ಪೂರ್ಣ ಅವ್ರ ಬಗ್ಗೆ ಒಂದು ಮಾತು ಹೇಳಲೇಬೇಕು ನಾನು. 25 ವರ್ಷದ ನಮಗೆ ಗೆಲ್ತನ. ಇವ್ರ ತಂದೆಯವ್ರದ್ದು ಫಸ್ಟ್ ಬಿಡುಗಡೆ ನಾವು ಆಡಿಯೋವನ್ನ ಮುಂಜಾನೆ ತಂದೆಯವರು ಬರೆದಂಥ ಸಾಹಿತ್ಯ ಅಲ್ಲದು, ಶ್ರೀರಂಗಪಟ್ಟಣದಲ್ಲಿ ಮೈದಾನದಲ್ಲಿ, ಅದು ಆ ಕಾಲದಲ್ಲಿ ಶ್ರೀ ಅಶ್ವಥ್ ಅವರು ಆಡಿದ್ದಾರೆ, ಬಿಡುಗಡೆ ಮಾಡಿದ್ದು ಲಹರಿ ಸಂಸ್ಥೆ. ಸೊ ಆವಾಗಿಂದ ನನಗೆ ಪರಿಚಯ. ಸೊ ಇವ್ರಿಗೆ ಇಷ್ಟು ದೊಡ್ಡ ಸಂಗೀತ ನಿರ್ದೇಶಕರಾಗ್ತದೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಸಣ್ಣ ಹುಡುಗ ಆಗೋದು ನೋಡಿದಾಗ ನಾನು. ಸೊ ನನಗೆ ಬಹಳ ಹೆಮ್ಮೆ ಅನ್ಸುತ್ತೆ.
ಇಡೀ ಟೀಮಿಗೆ ನಾನು ಶುಭ ಕೋರ್ತೀನಿ. ನವೀನ್ ಬಹಳ ಕಷ್ಟಪಟ್ಟು ಮಾಡಿದ್ದೆ. ಮಗನ್ ಜಾಸ್ತಿ ಪ್ರೇಸ್ ಮಾಡಬಾರ್ದು, ನಾನು ಇನ್ನ ಕಷ್ಟಪಡಬೇಕು, ಇನ್ನ ಬಹಳ ಕಲಿಬೇಕು ನೀವು. ಐ ವಿಶ್ ಯು ಆಲ್ ದ ಬೆಸ್ಟ್. ಇಡೀ ತಂಡಕ್ಕೆ ಒಳ್ಳೇದಾಗಲಿ. ಗಾಡ್ ಬ್ಲೆಸ್ ಎವ್ರಿಬಡಿ. ಥ್ಯಾಂಕ್ ಯು. ಸೌತ್ ಇಂಡಿಯನ್ ಮೀಲ್ ಅಂತ ಹೇಳಿ ಹೇಳ್ತಾರಲ್ಲ, 100 ಸೌತ್ ಇಂಡಿಯನ್ ಮೀಲ್ ಎಲ್ಲ ಕಂಪ್ಲೀಟ್ ಇರುತ್ತೆ. ಪ್ರತಿಯೊಬ್ಬರು ನೋಡಿ ಒಂಥರ ಅಚ್ಚರಿ ಅನ್ಸುತ್ತೆ, ಅದ್ಭುತ ಅನ್ಸುತ್ತೆ. ಈ ಪಿಕ್ಚರ್ ಗ್ಯಾರಂಟಿ ಹಿಟ್ ಆಗುತ್ತೆ. ನಮ್ಮೆಲ್ರಿಗೂ ಸೌತ್ ಇಂಡಿಯನ್ ಮೀಲ್ ಇಷ್ಟ. ಎಕ್ಸ್ಪೀರಿಯನ್ಸ್ಡ್ ಆ್ಯಂಡ್ ಯಂಗ್ ತಂಡ. ಅಂದರೆ ಪೂರ್ಣ ಸರ್ನ ನಾನು ಆ್ಯಕ್ಚುಲಿ ಲೂಸಿಯಿಂದ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೀನಿ. ಐ ಥಿಂಕ್ ಲೂಸಿಯಾದು ಸರ್ ಫಸ್ಟ್ ಟ್ರ್ಯಾಕ್ಸ್ ನಿಮ್ಮದು ಕಮರ್ಷಿಯಲ್ ಆಗಿ ಒಂದು ಕಂಪ್ನಿ ಕೇಳಿದ್ದಂದರೆ ನಾವೇ. ಅದನ್ನು ಕೇಳಿ ಅದು ತುಂಬ ಇಷ್ಟ ಆಗಿ, ಬಟ್ ಆಗಿನ ಕಾಲದಲ್ಲಿ ಐ ಥಿಂಕ್ ಪವನ್ ಸರ್ ಬಂದು ನಮಗೆ ತೋರಿಸಿದ್ರು. ಆ್ಯಂಡ್ ಹಿ ಎಕ್ಸ್ಪ್ಲೈನ್ ಟು ಮೈ ಫಾದರ್ ದಟ್ ಇಟ್ ವಾಸ್ ಅ ಕ್ರೌಡ್ ಫಂಡೆಡ್ ಪ್ರಾಜೆಕ್ಟ್ ಅಂತ. ಆ್ಯಂಡ್ ಇಮಿಡಿಯೇಟ್ಲಿ ಡ್ಯಾಡ್ ಸೆಡ್, ಐ ಕ್ಯಾನ್ ಆಫರ್ ಓನ್ಲಿ ದಿಸ್ ಮಚ್. If anybody is offering more, let it reach the real producers who crowdfunded your project ಅಂತ ಹೇಳಿದ್ರು. So I think that way from then on I know your body of work. I love Lucia agli, U-Turn agli, including some of your great work in Dhumam also. I think that way I think from the old project of Gramayana to the new project to the new life Gramayana, I think other than Chandru and Vinay sir, I think we retained only Purna sir. And we put our foot down and said, no, we need Purna sir for this project at any cost. And I think from there to now, I think we've come a very long journey. Ee journey nalli I think everything was very iterative. Midi filmmaking alli. And I think being as a whole very tight team, I'm sure I should say this, I think one of the few actors that I've seen in the recent times, I think Vinay has been exceptionally good for any producer whatsoever. This I can say it in writing. And not only Vinay, I think all the cast and crew, including the actors of our film. Yeah. So I think that way, I think every cast and crew, be it Luz Mata, be it Gopal Deshpande sir, be it Achyut Kumar sir, be it, we have a battery of artists ನಮ್ಮ ಸಿನಿಮಾದಲ್ಲಿ. ಆ್ಯಂಡ್ ಎವ್ರಿ ಪಾತ್ರನೂ ತುಂಬ ಚೆನ್ನಾಗಿ ಬರೆದಿದ್ದಾರೆ ಚಂದ್ರು. ಆ್ಯಂಡ್ ಐ ಥಿಂಕ್ ನಟನೆಯಲ್ಲಿ ಎವ್ರಿಬಡಿ ಈಸ್ ಪ್ಲೇಡ್ ದೇರ್ ರೋಲ್. ಐ ಥಿಂಕ್ ಇಟ್ ವಾಸ್ ವೆರಿ ಗುಡ್ ಅಂಟಿಲ್ ವಾಟ್ ವಿ ಹ್ಯಾವ್ ಸೀನ್ ಸೋ ಫಾರ್. And we've already applied for censor, so it's on the way to be in theaters Mellar Munde. And I think audio vishtalantu benki hachpidtu. I think the numbers are proving everybody wrong. And I think we should really remember Chi Uday Shankar sir today, because of whose lyrics the song has taken the shape. The song was a mega hit then to now, and I really thank Shivanna who came that day and launched the song. I was not here, physically in India, but he did that great gesture for us, and thank you so much. And everybody else, I think everybody in the media has been really supportive, and ನಮಗೆ ತುಂಬ ಸಪೋರ್ಟ್ ಮಾಡ್ತಿದ್ದೀರಾ ಈ ಒಂದು ಚಿತ್ರಕ್ಕೆ. ಎಸ್, ಇದರಲ್ಲಿ ಟ್ರೂ ಸೊಗಡಿದೆ, ಒಂದು ಸೊಗಡು, ಒಂದು ಹಳ್ಳಿ ವಾತಾವರಣ, ಯಾವುದೇ ಸೆಟ್ ಇಲ್ಲದೆ ಎಲ್ಲ ಮಾಡಿದ್ದೀವಿ. ಅದಕ್ಕೆ ನೇಟಿವಿಟಿ ಎಲ್ಲ ಕಾರಣ ಚಂದ್ರನೇ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಸೊ ಮಾತೆಲ್ಲ ಅದ್ಭುತವಾಗಿ ಹಾಡಿದ್ದೀರ. ಸೊ ಇನ್ನೇನು ತುಂಬ ಹೇಳೋದೇ ಏನೂ ಇಲ್ಲ. ನಾನು ಒಂದಷ್ಟು ಥ್ಯಾಂಕ್ಸ್ ಹೇಳ್ತೀನಿ ಅಷ್ಟೇ. ಫಸ್ಟು ನಮ್ಮ ಪ್ರಮೋದ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಅದ್ಭುತವಾದ ಸಾಹಿತ್ಯ ಬರ್ಕೊಟ್ರು. ಒಳ್ಳೊಳ್ಳೆ ಲೈನ್ಗಳನ್ನ ಆಗಲೇ ಹೇಳ್ದಂಗೆ ಮಳೆ ಹನಿ ಪದಗಳ ನುಂಗಿ ಕವಿಯಾದೆ, ಮಳೆ ಹನಿ ಹಿಂಗಿ ಭೂಮಿಯಾದೆ, ಈ ಥರದ ಅದ್ಭುತ ಲೈನ್ಗಳೆಲ್ಲ ಬರ್ಕೊಟ್ರು. ಮತ್ತೆ ಪ್ರಮೋದ್, ನಾನು ಸುಮಾರು ಲಿರಿಸಿಸ್ಟ್ ಹತ್ರ ವರ್ಕ್ ಮಾಡಿದ್ದೀನಿ. ತುಂಬಾ ಕಂಫರ್ಟ್ ಆಗಿ ಯಾರು ಬೇಕಾದರೂ ಅವ್ರ ಹತ್ರ
ತುಂಬಾ ಚೆನ್ನಾಗಿ ಸಾಹಿತ್ಯನ ಬರೆಸ್ಕೊಳ್ಳೋದ್ರ ಜೊತೆಗೆ ತುಂಬಾ ಒಂದು ಒಳ್ಳೆ ಒಡನಾಟ ಇಟ್ಕೋಬಹುದಾದಂತಹ ಒಬ್ಬ ಸ್ನೇಹಜೀವಿ ಪ್ರಮೋದ್. ಥ್ಯಾಂಕ್ ಯು ಪ್ರಮೋದ್. ಮತ್ತೆ ಇದನ್ನ ಹಾಡ್ಕೊಟ್ಟಂತಹ ನಿಹಾಲ್ ತೋರು ಅವರು ಮುಂಬೈಲಿದ್ದಾರೆ, ಇವತ್ತು ಬರೋಕ್ಕಾಗಿಲ್ಲ. ಮತ್ತೆ ಸಾಕ್ಷಿ ನಾನು ಯಾವಾಗಲೂ ಟ್ರ್ಯಾಕ್ ಯಾವಾಗ ರೆಕಾರ್ಡಿಂಗ್ ಮಾಡಬೇಕಾದ್ರೂ ಸಾಕ್ಷಿ ಕರೀತೀನಿ. ಸೊ ಸಾಕ್ಷಿ ತುಂಬಾ ಈಸಿಯಾಗಿ ಯಾವುದೇ ಕಂಪೋಸಿಷನ್ ಇದ್ರು ತುಂಬಾ ಈಸಿಯಾಗಿ ನನಗೆ ಅಂದ್ರೆ ಯೂಶುವಲಿ ಟ್ರ್ಯಾಕ್ ಸಿಂಗರ್ಗಳದ್ದು ಸ್ವಲ್ಪ ಚಾಲೆಂಜಸ್ ಇರುತ್ತೆ, ತುಂಬಾ ಸರ್ಕಸ್ ಮಾಡಬೇಕಾಗಿರುತ್ತೆ, ಟ್ಯೂನ್ ಅವ್ರಿಗೆ ಅರ್ಥ ಮಾಡಿಸಿ ಅದನ್ನ ಒಂದು ರೂಪ ಕೊಡ್ಬೇಕಾದ್ರೆ. ಬಟ್ ಸಾಕ್ಷಿ ನನಗೆ ಸ್ವಲ್ಪ ತುಂಬಾ ಒನ್ ಶಾಟ್ ಅಲ್ಲಿ ಹಾಡ್ಕೊಡುವಂತ ಸಿಂಗರ್, ಅವ್ನಿಗೆ ಒಳ್ಳೆ ಫ್ಯೂಚರ್ ಇದೆ. ಆಲ್ ದ ಬೆಸ್ಟ್ ಸಾಕ್ಷಿ. ಥ್ಯಾಂಕ್ ಯು. ಮತ್ತೆ ಈ ಹಾಡಿನ ಬಗ್ಗೆ ಮಾತಾಡ್ತಿದ್ದೀನಿ ಅಷ್ಟೇ, ನಾನೀಗ ಫಿಲಂ ಬಗ್ಗೆ ಎಲ್ಲ ಇವರೇ ಮಾತಾಡ್ತಾರೆ. ಸೊ ಈ ಹಾಡಿನ ಬಗ್ಗೆ ನನಗೆ ತುಂಬಾ ಖುಷಿ ವಿಚಾರ ಏನಂತಂದ್ರೆ, ತುಂಬಾ ದಿನಗಳಾದ್ಮೇಲೆ ಅದ್ಭುತವಾಗಿ ಶೂಟ್ ಮಾಡಿಕೊಟ್ಟಿರುವಂತಹ ಹಾಡು ಈ ಮೆಲೋಡಿ ಸಾಂಗ್. ಇದಕ್ಕೆ ನಾನು ಚಂದ್ರು ಅವರಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ನಮ್ಮ ಸಂತೋಷ್ ರೈ ಪತಾಜೆ ಸರ್ ಅದ್ಭುತವಾಗಿ ಶಾಟ್ಗಳನ್ನ ತೆಗೆದುಕೊಟ್ಟಿದ್ದಾರೆ. ಯಾವುದೇ ಒಬ್ಬ ಕಂಪೋಸರ್ಗೆ ಒಂದು ಒಳ್ಳೆ ವಿಷುವಲ್ ಸಿಕ್ಕಿದಾಗಲೇ ಖುಷಿ ಆಗೋದು, ಅವರ ಹಾಡು ಸಾರ್ಥಕತೆ ಅನ್ಸೋದು. ಥ್ಯಾಂಕ್ ಯು. ಮತ್ತೆ ಇಡೀ ಈ ಹಾಡಿನಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇರುವಂತ ಇಬ್ರು ಹೀರೋಯಿನ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದಾರೆ ಸರ್ ಇಬ್ರು. ಹಾಡು ಯಾರೇ ನೋಡಿದ ತಕ್ಷಣನೂ ತುಂಬಾ ಇಷ್ಟ ಆಗ್ಬಿಡುತ್ತೆ. ಥ್ಯಾಂಕ್ ಯು. ಮತ್ತೆ ಅಫ್ಕೋರ್ಸ್ ಸಿನಿಮಾ ಪರ್ಫಾರ್ಮೆನ್ಸ್ ಅದ್ರ ಬಗ್ಗೆ ಎಲ್ಲ ಇನ್ನು ಟ್ರೈಲರ್ ಲಾಂಚ್ ಟೈಮ್ ಮಾತಾಡೋಣ, ತುಂಬಾ ವಿಷಯಗಳಿದೆ ಮಾತಾಡೋದು. ಸೊ ಮತ್ತೆ ಅತಿ ಮುಖ್ಯವಾಗಿ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಸುಮಾರು ಪ್ರೊಡಕ್ಷನ್ಗಳ ಜೊತೆ ವರ್ಕ್ ಮಾಡ್ತಾ ಇರ್ತಾರೆ. ಬಟ್ ಆಡಿಯೋ ಸಂಸ್ಥೆ ಮತ್ತೆ ಪ್ರೊಡಕ್ಷನ್ ಒಂದೇ ಇರುವಂತಹ ಲಹರಿ ಸಂಸ್ಥೆ ಜೊತೆ ವರ್ಕ್ ಮಾಡಿದಾಗ ಅಂದ್ರೆ ಒಂದು ಒಬ್ಬ ಕಂಪೋಸರ್ಗೆ ಕೊಡ್ಬೇಕಾದ ಕಂಫರ್ಟ್, ಒಂದು ವಿಶೇಷವಾದ ಪ್ರೀತಿ, ಅಂದ್ರೆ ಪ್ರತಿ ಹಾಡುಗಳನ್ನು ಇಷ್ಟಪಟ್ಟು ಅದಕ್ಕೊಂದು, ಈಗ ನೋಡಿ ಯಾವ ಫಿಲಂಗಳಲ್ಲೂ 5 ಹಾಡುಗಳೆಲ್ಲ ರಿಲೀಸ್ ಮಾಡಲ್ಲ, ಎರಡು ಮೂರೆಲ್ಲ ರಿಲೀಸ್ ಮಾಡಿ ಫಿಲಮ್ಗೆ ಹೋಗ್ಬಿಡ್ತಾರೆ. ಸೊ ಪ್ರತಿಯೊಂದು ಹಾಡಿಗೂ ಒಂದು ಟೈಮ್ ತಗೊಂಡು ಅದಕ್ಕೆ ಒಂದು ಸ್ಪೇಸ್ ಕೊಟ್ಟು ತುಂಬಾ ಚೆನ್ನಾಗಿ ಪ್ರೆಸೆಂಟ್ ಮಾಡಿಕೊಟ್ಟಿದ್ದಾರೆ. ಲಹರಿ ಸಂಸ್ಥೆಯ ನವೀನ್ ಸರ್ಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ವೇಣು ಸರ್ ಆಲ್ವೇಸ್ ಆಗ್ಲೇ ಹೇಳಿದಂಗೆ ನನಗೆ ತುಂಬಾ ಮುಂಚೆಯಿಂದ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಮೀಡಿಯಾದವರಿಗೆ, ಟಿವಿ ಮಾಧ್ಯಮದವ್ರಿಗೆ, ಯೂಟ್ಯೂಬರ್ಸ್ ಎಲ್ಲ ಮಾಧ್ಯಮದವ್ರಿಗೆ ನಿಮ್ಮ ಪ್ರೋತ್ಸಾಹನ ನಾವು ಯಾವತ್ತೂ ಬರೆಯಲ್ಲ. ಎಲ್ಲರಿಗೂ ಇಲ್ಲಿ ಬಂದಿರೋದಕ್ಕೆ ತುಂಬ ಖುಷಿಯಾಗಿದೆ. ನಮಸ್ಕಾರಗಳು. ಆ್ಯಂಡ್ ಬಂದಿರಲ್ಲ ನನ್ನ ಸ್ನೇಹಿತರು ಎಲ್ಲರಿಗೂ. ಮೊದಲಿಗೆ ಈ ಹಾಡು ಬಗ್ಗೆ ಮಾತಾಡ್ತೀನಿ. ಈ ಹಾಡು ತುಂಬ ಸಿನಿಮಾದಲ್ಲಿ ಒಳ್ಳೆ ಜಾಗದಲ್ಲಿದೆ. ಇದು ತುಂಬ ಮುದ್ದಾದ ಹಾಡು, ಒಳ್ಳೆ ಟ್ಯೂನ್ ಬೇಕು ಅಂತ ಅಂದ್ಕೊಂಡಾಗ ಸೊ ಪೂರ್ಣ ಈ ಟ್ಯೂನ್ ಕೊಟ್ಟಾಗ ನಾನು ಸ್ಟಾರ್ಟಿಂಗು ಯೋಚನೆ ಮಾಡ್ತಾ ಇದ್ದೆ. ಬಟ್ ನವೀನ್ ಸರ್ ತುಂಬ ಕಾನ್ಫಿಡೆಂಟ್ ಆಗಿದ್ದಾಗ ಸೊ ನಾನು ಕೇಳ್ತಾ ಇನ್ನೂ ಇಷ್ಟ ಆಗ್ತದೆ. ಮೆಲೋಡಿ ಹಾಡಿನ ಗುಣನೇ ಅದು, ಕೇಳ್ತಾ ಇಷ್ಟ ಆಗೋದು. ಸೊ ಆ ಹಾಡು ಇಷ್ಟ ಆದಾಗ ಪ್ರಮೋದ್ ಅವರು ಪೂರ್ಣ ಆ ಟೈಮ್ನ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಪೂರ್ಣನ ಜೊತೆ ಕೆಲಸ ಇಲ್ಲ, ಪೂರ್ಣ ಅವ್ರ ಜೊತೆ ಕೆಲಸ ಮಾಡುವಾಗ ನಾವು ಮ್ಯೂಸಿಕ್ಗಿಂತ ಜಾಸ್ತಿ ಊಟ, ಕಾಫಿ, ಎಲ್ಲಿ ಒಳ್ಳೆ ಊಟ ಸಿಗುತ್ತೆ, ಒಳ್ಳೆ ತಿಂಡಿ ಸಿಗುತ್ತೆ, ಒಳ್ಳೆ ಮಾತು, ಆಮೇಲೆ ಲಾಸ್ಟಿಗೆ ಮನೆಗೆ ಹೋಗ್ಬೇಕಾದ್ರೆ ಮಾತ್ರ ಅಷ್ಟೇ ಮ್ಯೂಸಿಕ್. ಅಷ್ಟು ಚಂದ ಕೆಲಸ ಆಗಿದೆ. ಸೊ ಥ್ಯಾಂಕ್ ಯು ಪೂರ್ಣ. ಈ ಹಾಡು ತುಂಬ ಇಷ್ಟ ಆಯಿತು. ಎಸ್ಪೆಷಲಿ ಇವತ್ತು ಸಂಜೆ ನಾನು ಲಿರಿಕ್ ವಿಡಿಯೋ ನೋಡಿದಾಗ ನಿಜವಾಗ್ಲೂ ನಾನು ಏನು ಅಂದ್ಕೊಂಡಿದ್ದು ಮತ್ತು ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಆ್ಯಂಡ್ ಥ್ಯಾಂಕ್ ಯು ಪೂರ್ಣ. ಅದರಲ್ಲಿ ನಡೀತಾ ಇರುತ್ತೆ, ಬಾಳೂಟನೇ ಜಾಸ್ತಿ. ನಾನು ಊಟ ಥ್ಯಾಂಕ್ ಯು ಪೂರ್ಣ, ತುಂಬ ಚೆನ್ನಾಗಿದೆ. ಪ್ರಮೋದ್ ಅವರೇ ತುಂಬ ಥ್ಯಾಂಕ್ಸ್. ಸಾಕ್ಷಿ ಅವರೇ ತುಂಬ ಇಷ್ಟ. ನಾನು ಅವತ್ತು ನೀವು ಟ್ರ್ಯಾಕ್ ಸಿಂಗಿಂಗ್ ಆಡಬೇಕಾದ್ರೆ ನನಗೆ ತುಂಬ ಇಷ್ಟ ಆಗಿತ್ತು.
ಸೊ ನಿಮ್ಮ ವಾಯ್ಸೇ ಇರೋದು ಭಾಳ ಖುಷಿ ಆಯಿತು. ನಿಮ್ಮ ಭವಿಷ್ಯ ಒಳ್ಳೆಯದಾಗಲಿ, ತುಂಬ ಖುಷಿ. ಥ್ಯಾಂಕ್ ಯು. ಆ್ಯಂಡ್ ಸಿನಿಮಾಗೆ ಬಂದರೆ ಸಿನಿಮಾ ಎಲ್ಲರೂ ಅಂದ್ಕೊಂಡಿದ್ದಾರೆ ಈ ಸಿನಿಮಾ ಮೊದಲೇ ಸ್ಟಾರ್ಟ್ ಆಗಿತ್ತು, ಹಳೇದ. ಸತ್ಯವಾಗ್ಲೂ ಅಲ್ಲ. ಲಹರಿ ಸಂಸ್ಥೆಗೆ ಬಂದಾಗ ಎಲ್ಲ ನೀಟಾಗಿ ಮತ್ತೆ ಎಲ್ಲ ರೀಡಿಂಗ್ ಆಗಿ ಎಲ್ಲ ಕಾಸ್ಟಿಂಗ್ ಪ್ರತಿಯೊಂದು ಶಾರ್ಟ್ ಕೂಡ ಹೊಸದಾಗಿ ಶೂಟ್ ಮಾಡಿರೋದು ಹೊಸ ಸಿನಿಮಾ, ಇದು ಕ್ಲಿಯರ್. ಆ್ಯಂಡ್ ಸಿನಿಮಾ ಶೂಟಿಂಗ್ ಮುಗಿದು ಎಲ್ಲ ಆಗಿ ಪೋಸ್ಟ್ ಪ್ರೊಡಕ್ಷನ್ ಮುಗಿದು ಮಿಕ್ಸಿಂಗ್ ಎಲ್ಲ ರೆಡಿ ಆಗಿದೆ. ಇನ್ನೊಂದು 2 ದಿವಸದ ಕೆಲಸ ಇದೆ. ಆ 2 ದಿವಸದ ಕೆಲಸಕ್ಕೆ ಇನ್ನೊಂದು ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಇದೆ. ಸೊ ಆದರೆ ಮುಗಿಯಿತು. ಸೊ ಇದಿಷ್ಟು ಸಾಂಗ್ ಆಗೋದಕ್ಕೆ ಮುಖ್ಯ ಕಾರಣ ನವೀನ್ ಸರ್. ನಾನು ಎಷ್ಟು ತೊಂದರೆ ಕೊಟ್ಟಿದ್ದೀನಿ ಅಂದರೆ ಅದು ಅಲ್ಲ ಇಬ್ಬರು ಸ್ವಲ್ಪ ಚೆನ್ನಾಗಿತ್ತು. ಅಂದರೆ ನವೀನ್ ಸರ್ ಯಾಕೆ ಇಷ್ಟಪಟ್ಟಿದ್ದು ಅಂದರೆ ನಾನು ಮುಟ್ಬೇಕಂದ್ರೆ ನನಗಿಂತ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋರು. ನಾನೇ ಆಟ ಅಂದರೆ ಇವ್ರು ನನಗಿಂತ ಆಟ. ಸೊ ಅದು ಔಟ್ಪುಟ್ ಬರೋವರೆಗೂ ಅದು ಸ್ಯಾಟಿಸ್ಫೈ ಆಗ್ತಿರಲಿಲ್ಲ. ಸೊ ತುಂಬ ಖುಷಿಯಾಗುತ್ತೆ. ಥ್ಯಾಂಕ್ ಯು. ಅದು ನಾನು ಒಂದು ಏನೋ ತಲೆಲಿದ್ದು ಅದು ಬರಲಿಲ್ಲ ಅಂದರೆ ನಾನು ಜಗಳಕ್ಕೆ ನಿಂತ್ಕೊಂಡಿದ್ದೆ. ಥ್ಯಾಂಕ್ ಯು. ಆ ಸಲಿಗೆ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ ಯು ಸರ್. ಆ್ಯಂಡ್ ಎವ್ರಿಥಿಂಗ್ ಫಾರ್ ಸಿನಿಮಾ ಸರ್ ಅಷ್ಟೇ. ಸೊ ಈ ಜರ್ನಿ ತುಂಬ ಚೆನ್ನಾಗಿತ್ತು. ಆ ಜರ್ನಿನಲ್ಲಿ ನವೀನ್ ಸರ್ ಆ್ಯಂಡ್ ಅಫ್ಕೋರ್ಸ್ ಮನೋಹರ್ ಸರ್, ವೇಲು ಸರ್ ಯಾವಾಗಲೂ ಸಿಕ್ಕಿದ್ರು ಪ್ರೋತ್ಸಾಹ. ಅದು ಯಾವತ್ತೂ ಸರ್ ಅದು ಮರ್ಯಾದೆ ಇಲ್ಲ ಸರ್. ಐ ರಿಯಲಿ ಸರ್ ಥ್ಯಾಂಕ್ ಯು. ಯಾವಾಗಲೂ ಅದು ಬೇಕು ಸರ್ ನನಗೆ. ಆ್ಯಂಡ್ ಮನೋಹರ್ ಸರ್ ಅವ್ರು ಜಾಸ್ತಿ ಭೇಟಿನೇ ಮಾಡಿಲ್ಲ, ನಾನು ಒಂದು 2-3 ಭೇಟಿಯಾಗಿರ್ಬೋದು. ಅವ್ರು ಸೂಪರ್. ಅವ್ರು ನಮ್ಮ ಕೆಲಸ ನೋಡಿ ನಮ್ಗೆ ಏನು ಬೇಕೋ ಅದನ್ನೆಲ್ಲ ಸಂಪೂರ್ಣ ಕೊಟ್ಟಿದ್ದಾರೆ. ಅಷ್ಟೇ ಶ್ರದ್ಧೆಯಿಂದ ನಾನು ನವೀನ್ ಸರ್ ನಮ್ಮ ತಂಡ ಎಲ್ಲ ಮುಗಿಸಿದ್ದೀವಿ. ಆ್ಯಂಡ್ ವಿನಯ್ ಸರ್ ಇನ್ನೂ ತುಂಬ ಇದೆ ಮಾತಾಡೋದಕ್ಕೆ. ನಾನು ಮೇಘಮ್ಮ ಸೂಪರ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇದೆಲ್ಲದಕ್ಕಿಂತ ಮುಖ್ಯವಾಗಿ ನಾನು ಹೇಳಬೇಕಾಗಿರೋದು ಸ್ಟೇಜ್ ಮೇಲೆ ಇಬ್ಬರನ್ನ ಕರಿಬೇಕು ನಾನು ಇವಾಗ. ನಾಗೇಶ್ ಭರತ್. ನಾಗೇಶ್ ಎಬ್ಬೂರ್ ಭರತ್ ಎಲ್ಲಿದೆಯವ? ಬಂಡೆ ಅವನು ಇಲ್ಲ ಬಂದಿಲ್ಲ ಇವತ್ತು. ಬಂಡೆ ಏನಂದ್ರೆ ಈ ಸಿನಿಮಾ ಸ್ಟಾರ್ಟ್ ಆಗಿತ್ತು, ಮೊದಲನೇ ಟೀಸರ್ ರಿಲೀಸ್ ಆಗಿದ್ದು ಇದೇ ಸ್ಟೇಜ್ ಮೇಲೆ. ಇವತ್ತು ರಿಲೀಸ್ ಡೇಟ್ ಅನೌನ್ಸ್ ಆಗ್ತದೆ ಇದೇ ಸ್ಟೇಜ್ ಸ್ಟೇಜ್ ಮೇಲೆ. ಸೊ ಅಂಡ್ ನಾಗೇಶ್ ಎಬ್ಬೂರ್ ಅವ್ನು ನನ್ನ ಸ್ನೇಹಿತ, ಹಂಗಾಗಿ ಸಲಿಗೆ ಜಾಸ್ತಿ, ಕೋಪ ಪ್ರೀತಿ ಎಲ್ಲ ಒಟ್ಟೊಟ್ಟಿಗೆನೆ. ಅವ್ನು ಜಾಸ್ತಿ ಬೈದ್ರು ನಾನು ಸುಮ್ಕೆ ಆಗ್ತೀನಿ, ಇಲ್ಲ ನಾನು ಬೈದ್ರೆ ಅವ್ನು ಸೈಲೆಂಟ್ ಆಗ್ತಾನೆ. ಸೊ ನೀನು ಇಲ್ಲದೆ ಇದ್ರೆ ಈ ಗ್ರಾಮೀಣ ಮಾಡೋಕ್ಕಾಗ್ತಿರ್ಲಿಲ್ಲ ನನಗೆ. ಥ್ಯಾಂಕ್ ಯು ಸೋ ಮಚ್. ಅದು ಯಾವತ್ತೂ ನಾನು ಮರೆಯಲ್ಲ. ಈ ಗ್ರಾಮೀಣ ನಂದಲ್ಲ, ನಮ್ಮದು. ಇದೇ ಸತ್ಯ. ಅದು ಸ್ಟೇಜ್ ಮೇಲೆ ಮಾತಾಡೋದಕ್ಕೆ ಹೇಳ್ತಿಲ್ಲ, ಇದೇ ಸತ್ಯ. ಆ್ಯಂಡ್ ಭರತ್ ಮತ್ತೆ ಬಂಡೆ, ಶಂಕರ್ ಪಿ ಬಂಡೆ, ಅವನು ಇವತ್ತು ಬರೋಕ್ಕಾಗಿಲ್ಲ. ಈ 3 ಜನ ಹುಡುಗರು ಇಲ್ಲಂದ್ರೆ ನಾವು ಮತ್ತೆ ಶಂಕರ್ ಪಿ ಬಂಡೆ, ಭರತ್ ಸರ್ ನಾವಿದ್ದೀವಿ. ಯು ಡೋಂಟ್ ವರಿ ನುಗ್ಗಿ ಅಂತೇಳಿ ಈ ಹುಡುಗರು ಇಡೀ ಸಿನಿಮಾನ ಹುಚ್ಚರು ಥರ ಬಿಸಿಲು ಮಳೆ ಎಲ್ಲಂದ್ರಲ್ಲಿ ಆ ಸ್ಕೆಡ್ಯೂಲು, ಟೈಟ್ ಸ್ಕೆಡ್ಯೂಲು, ಅಷ್ಟು ರಿಯಲಿಸ್ಟಿಕ್, ಅದೆಲ್ಲದನ್ನು ಸಾಹಸ ನಿಜವಾಗ್ಲೂ ಕಂಡ್ರು. ನಿಮ್ಮ ಸಹಕಾರ ಇಲ್ದರೆ ನಾನು ಮಾಡೋಕ್ಕೆ ಸಾಧ್ಯನೇ ಇರಲಿಲ್ಲ. ಭಾರತ ತುಂಬ ಥ್ಯಾಂಕ್ಸ್. ಆ್ಯಂಡ್ ಶಂಕರ್ ಬಂದಿಲ್ಲ ಇಲ್ಲಿ, ನಿನ್ನ ಸಹಕಾರ ನಾನು ಯಾವತ್ತೂ ಮರೆಯಲ್ಲ ಕಡ. ನೀನು ಇಲ್ಲಿ ಇರ್ಬೇಕಾಯ್ತು. ಆ್ಯಂಡ್ ಸಿಗ್ತೀಯಾ ನೆಕ್ಸ್ಟ್ ಕಾರ್ಯಕ್ರಮದಲ್ಲಿ ಬರ್ತಾನೆ. ಥ್ಯಾಂಕ್ ಯು. ನಾಲ್ಕು ಈ ಹುಡುಗರಲ್ದಲ್ಲೇ ಮಾರುತಿ, ಶಶಾಂಕ್, ಇನ್ಯಾರು ಇದ್ದಾರೆ, ಬಂಡೆ ಹೇಳಾಯ್ತು, ಮೋಹನ್ ಕೊಕ್ಕನಘಟ್ಟ ಮತ್ತೆ ಇಲ್ಲಿಂದ ನಮ್ಮ ಮೋಹನ್ ಕೊಕ್ಕನಘಟ್ಟ, ಒಂದು ನಿಖಿಲ್. ಈ ಹುಡುಗರು ನಾನು ಈ ಸಿನಿಮಾ ಶುರುವಾಗೋಕ್ಕಿಂತ ಮುಂಚೆ ಪ್ರೊಡ್ಯೂಸರ್ ಹುಡುಗಕ್ಕೆ ಅವರೇ ಸ್ವತಃ ಪೆಟ್ರೋಲ್ ಹಾಕೊಂಡು ನನ್ನ ಸುತ್ತಾಡಿದ್ದೀವಿ. ಅವತ್ತಿನ ನಿಮ್ಮ ಈ ಸಹಕಾರಕ್ಕೆ ಇದೇ ರಿಸಲ್ಟ್ ಕಂಡ್ರು. ಥ್ಯಾಂಕ್ ಯು. ನಿಖಿಲ್, ಮೋಹನ ಎಲ್ಲಿದ್ರು, ಥ್ಯಾಂಕ್ಸ್ ಕಂಡ್ರು. ಆ್ಯಂಡ್ ಪ್ರೇಮ್ ನೀನು ಬರ್ಕೊಟ್ಟ ಪ್ರತಿಯೊಂದು ಪೋಸ್ಟ್ರು, ಪ್ರತಿಯೊಂದು ಮೀಟಿಂಗಲ್ಲಿ ಪ್ರೊಡ್ಯೂಸರ್ ನಮ್ಮ ಮೆಚ್ಚಿದೆ. ಐ ಲವ್ ಯು ಮ್ಯಾನ್. ಥ್ಯಾಂಕ್ ಯು. ಆ್ಯಂಡ್ ಇನ್ನೂ ಯಾರನ್ನ ಮರ್ತಿದ್ದೀನಿ ಗೊತ್ತಿಲ್ಲ, ಇನ್ನೂ ಹೇಳೋದಿದೆ ನೆಕ್ಸ್ಟ್ ಕಾರ್ಯಕ್ರಮದಲ್ಲಿ ಹೇಳ್ತಾ ಹೋಗ್ತೀನಿ. ಆ್ಯಂಡ್ ಸಿನಿಮಾ
ತುಂಬ ಚೆನ್ನಾಗಿ ಬಂದಿದೆ. ನಾನು ಅಂದ್ಕೊಂಡಿದ್ದೆ ಸ್ಕ್ರಿಪ್ಟಲ್ಲಿ ಬರ್ಕೊಂಡಿದ್ದೀನೋ ಅದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಕರೆಕ್ಟಾಗಿ ಕೊಡಿಸಿ ನವೀನ್ ಸರ್ ಮಾಡಿಕೊಟ್ಟಿದ್ದಾರೆ ಸರ್. ನವೀನ್ ಸರ್ ನಾನು ಯಾವತ್ತೂ ಮರೆಯಲ್ಲ ಸರ್. ಮೊದಲನೇ ಸಿನಿಮಾ ಅದು ಎಷ್ಟು ಇಂಪಾರ್ಟೆಂಟ್ ಅಂತ ನಿಮಗೂ ಗೊತ್ತು, ನನಗೂ ಗೊತ್ತು. ಆ್ಯಂಡ್ ಅಷ್ಟೇ ಸ್ವಾತಂತ್ರ್ಯ ಮತ್ತು ಅಷ್ಟೇ ಯಾಕೆ ಅಂತ ಪ್ರಶ್ನೆ ಕೇಳಿ ಯಾವುದನ್ನು ಅನಾವಶ್ಯಕವಾಗಿ ವೇಸ್ಟ್ ಮಾಡ್ದಂಗೆ ನಾವು ವೇಸ್ಟ್ ಮಾಡಲ್ಲ, ಅವರು ವೇಸ್ಟ್ ಮಾಡೋಕ್ಕೆ ಬಿಟ್ಟಿಲ್ಲ. ಸೊ ನೀಟಾಗಿ ಮಾಡಿದ್ವಿ ಸರ್, ಚೆನ್ನಾಗಾಗಿದೆ. ನಾನು ಮೊನ್ನೆ ಚೆನ್ನೈನಲ್ಲಿ ಫೈನಲ್ ಮಿಕ್ಸಿಂಗ್ ನೋಡಿದಾಗ ತುಂಬ ಖುಷಿ ಆಯಿತು. ಆ ಖುಷಿ ನಿಮಗೂ ಸಿಗುತ್ತೆ ಅಂತ ನಂಬಿಕೆ ಇದೆ. ಸೊ ನಮಸ್ಕಾರ ಎಲ್ರಿಗೂ, ಇಲ್ಲಿ ಬಂದಿರ್ತಕ್ಕಂಥ ಎಲ್ರಿಗೂ ನಮಸ್ಕಾರ. ಆಕ್ಚುಲಿ ಈ ಸಾಂಗ್ ನನಗೆ ಇಡೀ ಸಿನಿಮಾದಲ್ಲೇ ತುಂಬಾ ಫೇವ್ರೆಟ್ ಸಾಂಗ್ ಇದು, ಏನೇ ಹೇಳು ಕುಸುಮ. ಆಮೇಲೆ ಈ ಸಾಂಗ್ನ ನಾವು ಫುಲ್ 1 ದಿನದಲ್ಲಿ ಶೂಟ್ ಮಾಡಿದೀವಿ. ಅಂದ್ರೆ ಆ 1 ದಿನದಲ್ಲಿ ಮಾಡಿದೀವಿ ಅಂತ ನಾವು ಅನ್ಸೋದೇ ಇಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ನೀವು ಇನ್ನೂ ವಿಡಿಯೋ ಫುಟೇಜ್ ನೋಡಿದ್ರೆ ತುಂಬಾ ಇಷ್ಟಪಡ್ತೀರಾ. ಆಮೇಲೆ ಅದಕ್ಕೆ ಕೊರಿಯೋಗ್ರಫಿ ಎಲ್ಲ ನಮ್ಮ ಚಂದ್ರು ಸರೇ ಮಾಡಿದ್ದು, ನಿರ್ದೇಶಕರು, ರೈಟರು, ಕೊರಿಯೋಗ್ರಫಿ ಎಲ್ಲ ನಮ್ಮ ಚಂದ್ರು ಸರೇ. ಸೊ ಈ ಸಾಂಗು ಲಿರಿಕ್ಸ್ ಅಂತೂ ತುಂಬ ಚೆನ್ನಾಗಿದೆ, ಪ್ರಮೋದ್ ಸರ್ ತುಂಬ ಚೆನ್ನಾಗಿದೆ, ಆಮೇಲೆ ಸಾಕ್ಷಿ ತುಂಬ ಚೆನ್ನಾಗಿ ಹಾಡಿದ್ದಾರೆ, ಆಮೇಲೆ ನಿಹಾಲ್ ಅವ್ರು ಬಂದಿಲ್ಲ, ಅವರು ತುಂಬ ಚೆನ್ನಾಗಿ ಹಾಡಿದ್ದಾರೆ. ನನ್ನ ಮೋಸ್ಟ್ ಫೇವ್ರೆಟ್ ಸಾಂಗು ಕುಸುಮ ಬಂದು ನನ್ನ ಅಕ್ಕನ ಹೆಸರು. ಆ್ಯಕ್ಚುಲಿ ಶಿ ಮೀನ್ಸ್ ಅ ಲಾಟ್ ಟು ಮೀ ಇನ್ ಮೈ ಲೈಫ್. ಅವರ ಹೆಸರು ಕುಸುಮ. ಇದನ್ನು ನಾನು ಇವ್ರಿಗೆ ಯಾರಿಗೂ ಹೇಳಿರಲಿಲ್ಲ ಆ್ಯಕ್ಚುಲಿ. ಹಾಗೆ ನಮ್ಮ ಇಡೀ ಚಿತ್ರತಂಡ ಈ ಒಂದು ಸಿನಿಮಾಗಾಗಿ ತುಂಬಾನೇ ಕಷ್ಟಪಟ್ಟಿದ್ದೀವಿ. ಇನ್ನೇನು ಸಿನಿಮಾ ತೆರೆ ಮೇಲೆ 3ನೇ ತಾರೀಕಿಗೆ ಬರ್ತಾ ಇದ್ದೀವಿ, ಜುಲೈ 3ನೇ ತಾರೀಕು. ಎಲ್ಲರೂ ನೋಡಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗೆ ನವೀನ್ ಸರ್ ನನಗೆ ಒಂದು ಅವಕಾಶನ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಚಿತ್ರಕ್ಕೆ ಬೆನ್ನೆಲುಬಾಗಿ ನಿಂತು ಚಿತ್ರಕ್ಕೆ ಎಲ್ಲೂ ಕಮ್ಮಿ ಮಾಡದೆ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದೀರಾ, ನಮ್ಮೆಲ್ಲರೂ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೀರಾ. ಥ್ಯಾಂಕ್ ಯು ಸರ್. ವೇಲು ಸರ್, ಥ್ಯಾಂಕ್ ಯು ಸೋ ಮಚ್. ಈ ಸಾಂಗ್ ಕೂಡ ಸೂಪರ್ ಹಿಟ್ ಆಗುತ್ತೆ ಖಂಡಿತವಾಗ್ಲೂ. ನಮ್ಮ ಬೆಂಕಿ ಸಾಂಗ್ ತುಂಬ ಚೆನ್ನಾಗಿ ಹಿಟ್ ಆಯಿತು. ಸೊ ಥ್ಯಾಂಕ್ ಯು ಸರ್. ಅದೇ ಸೂಪರ್ ಹಿಟ್ ಆಗಿದೆ, ಎಲ್ಲ ಕಡೆ ಅದೇ ಓಡಿರೋದು ಸರ್ ನಿಜವಾಗ್ಲೂ. ಥ್ಯಾಂಕ್ ಯು ಸರ್, ನಿಮ್ಮ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ. ಪೂರ್ಣ ಸರ್, 2, 3, 4, 5, 9 ಸಾಂಗ್ ಇದೆ ಸರ್ ಸಿನಿಮಾದಲ್ಲಿ. ಎಲ್ಲ ಸಾಂಗು ಹಿಟ್ ಕೊಡ್ತಾ ಇದ್ದೀರಾ. ನಿಮ್ಮ ಜೊತೆ ಕೆಲಸ ಮಾಡಿ ತುಂಬ ಇಷ್ಟ. ಆಮೇಲೆ ಅವ್ರ ಡೀಟೇಲಿಂಗ್ ಬಗ್ಗೆ ಹೇಳಲೇಬೇಕು. ಈ ಹಾಡಲ್ಲಿ ಒಂದು ಸೀನು ಅಂತ ಕರೆಯೋದು ಒಂದು ಮಾತು ಬರುತ್ತೆ ಸರ್ಗೆ. ಇವರು ಸಾಕ್ಷಿ ಅವರು ಕೂಡ ಅದನ್ನ ಹಾಡಿರ್ತಾರೆ ಅನ್ಸುತ್ತೆ, ಬಟ್ ಸರ್ಗೆ ಇಲ್ಲ ಮೇಘ ಅವರೇ, ಅದು ನಿಮ್ಮ ವಾಯ್ಸಲ್ಲೇ ಬೇಕು ಸೀನು ಅಂತ ನೀವೇ ಕರೆಯೋದು ಬೇಕು ನನಗೆ, ಯಾಕೆಂದ್ರೆ ಅದು ತುಂಬಾ ಚೆನ್ನಾಗಿ ಬರುತ್ತೆ ಅಂತ. ಒಂದು ಸಣ್ಣ ಪುಟ್ಟ ಡೀಟೇಲಿಂಗ್ನು ಕೂಡ ತುಂಬಾ ಚೆನ್ನಾಗಿ ಕಂಡು ಹಿಡಿದು ಅದನ್ನ ನಮ್ಮಿಂದ ಕೆಲಸ ತೆಗೆಸ್ಕೊಳ್ತಾರೆ. ಸೊ ತುಂಬಾ ಖುಷಿ ಆಯ್ತು ಸರ್. ನೀವು ನಿಮ್ಮ ಐಡಿಯಾ ಸರ್ ಅದು. ಹಾಗೆ ನಾಗು ಜೊತೆ ಇದು ನನ್ನ ಮೊದಲನೇ ಸಿನಿಮಾ ಅಲ್ಲ, ಕೈವಾದಲ್ಲಿ ನಾವು ಕೆಲಸ ಮಾಡಿದೀವಿ. ಈ ಚಿತ್ರಕ್ಕೆ ನಾನು ಬರೋದಕ್ಕೆ ಮುಖ್ಯ ಕಾರಣನೇ ನಾಗು. ಸೊ ನಾಗು, ಥ್ಯಾಂಕ್ ಯು. ಇಡೀ ಚಿತ್ರ ನಿಜವಾಗ್ಲೂ ನಿಮ್ಗೆ ಎಷ್ಟು ಹೊಗಳಿದ್ರು ಸಾಲಲ್ಲ. ಅವರ ಒಂದು ಶ್ರಮ, ಅವರ ಒಂದು ಬೆಂಬಲ ಈ ಸಿನಿಮಾಗೆ ಖಂಡಿತವಾಗ್ಲೂ ನಮ್ಮ ಚಂದ್ರು ಸರ್ ಎಷ್ಟಿದಾರೋ ಅಷ್ಟೇ ಸಮವಾಗಿ ಅವರು ಕೂಡ ಇದ್ರಲ್ಲಿದ್ದಾರೆ. ಭರತ್, ಥ್ಯಾಂಕ್ ಯು ಸೋ ಮಚ್ ಭರತ್. ನಮ್ಗೆ ಇಡೀ ಚಿತ್ರದ ಪೂರ್ತಿ ಅವ್ರು ನಮ್ಗೆ ಜೊತೆಯಾಗಿ ನಿಂತು ತುಂಬಾ ಫ್ರೆಂಡ್, ಅಂದ್ರೆ ನಾವು ಒಂದು ಎಲ್ಲ ಫ್ಯಾಮಿಲಿ ತರ ಕೆಲಸ ಮಾಡ್ತಾ ಇದ್ವಿ ಇಡೀ ಚಿತ್ರತಂಡ. ಇನ್ನೂ ಹುಡುಗರಿದ್ದಾರೆ, ನಮ್ಮ ಬಂಡೆ ಇನ್ನೊಂದು 4-5 ಜನ ಹುಡುಗರಿದ್ದಾರೆ. ಎಲ್ಲರೂ ಕೂಡ ಇದು ಅವರ ಇರೋ ಕೆಲ್ಸಗಳನ್ನೆಲ್ಲ ಬಿಟ್ಟು ನಮ್ಗೆ ಈ ಸಿನಿಮಾ ಮುಖ್ಯ, ಚೆನ್ನಾಗಿ ಬರ್ಬೇಕು ಅಂತ ನಮ್ಮ ಸಿನಿಮಾಗೆ ಬಂದು ಬೆನ್ನೆಲುಬಾಗಿ ನಿಂತರು. ಅಂಡ್ ವಿನಯ್ ಈಸ್ ಅ ವೆರಿ ಗುಡ್ ಕೋ-ಆರ್ಟಿಸ್ಟ್, ವೆರಿ ಕಂಫರ್ಟಬಲ್ ಕೋ-ಆರ್ಟಿಸ್ಟ್ ಇವ್ರ ಜೊತೆ ಕೆಲಸ ಮಾಡೋದಕ್ಕೆ. ತುಂಬಾ ಸಪೋರ್ಟ್ ಮಾಡ್ತಾರೆ. ನಾವಿಬ್ರು ತುಂಬಾ ಚೆನ್ನಾಗಿ ಮಾತಾಡ್ಕೊಂಡು ಆಕ್ಟಿಂಗ್ ಮಾಡುವಾಗ ಆಗಿರ್ಬೋದು, ಆಮೇಲೆ ಬೇರೆ ಕೆಲಸಗಳಲ್ಲಾಗಿರ್ಬೋದು ತುಂಬಾ ಚೆನ್ನಾಗಿ ಕೋಆಪರೇಟಿವ್ ಆಗಿದ್ರು. ಥ್ಯಾಂಕ್ ಯು ವಿನಯ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಸಿನಿಮಾ ಎಲ್ಲರೂ ನೋಡಿ ನಮ್ಮ ಸಿನಿಮಾಗೆ ಆಶೀರ್ವಾದ ಮಾಡಿ. ನಾನು ನಮ್ಮ ಈ ಸಾಂಗ್ ರಿಲೀಸ್ ಟೈಮು ಆಮೇಲೆ ನಮ್ಮ ಬೆಂಗಳೂರು ಮಾನ್ಸೂನ್ ರಿಲೀಸ್ ಒಟ್ಟಿಗೆ ಆಗ್ತಾ ಇದೆ. ಸೊ ಎಲ್ಲರೂ ಮಳೆಯಲ್ಲಿ ಈ ಸಾಂಗ್ ಕೇಳೋಕ್ಕೆ ಒಳ್ಳೆ ಕಾಂಬಿನೇಷನ್ ಅಂತ ಅನ್ಸುತ್ತೆ. ಸೊ ನನಗೂ ಈ ಸಾಂಗ್ ತುಂಬ ಇಷ್ಟ. ಪೂರ್ಣ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಆ್ಯಕ್ಚುಲಿ ಏನು ಹೇಳೋದು ಬೇಡ, 5 ಸಾಂಗ್ ಮೂಲಕ ನಿಮ್ಗೆ ಆಗಲೇ ಗೊತ್ತಾಗಿದೆ ಪೂರ್ಣ ಅವ್ರ ವರ್ಕ್ ಬಗ್ಗೆ. ಆಮೇಲೆ ಚಂದ್ರು ಅವ್ರ ಬಗ್ಗೆ ಹೇಳಬೇಕಂದ್ರೆ ಜುಲೈ 3 ಗೊತ್ತಾಗುತ್ತೆ. ಆಮೇಲೆ ನೀವು ಹೇಳಿದ್ರಿ ಇದು ನಿಮ್ಮ 9th ಪಿಕ್ಚರ್ ಅಂತ, ನನಗೂ ಕೂಡ 9th ಪಿಕ್ಚರು. ಸೊ ಒಳ್ಳೇದಾಗಲಿ. ಆಮೇಲೆ ಆಗಲೇ ಚಂದ್ರು ಹೇಳಿದಾಗೆ
ಗ್ರಾಮಾಯಣ ಜರ್ನಿ ಇಲ್ಲೇ ಸ್ಟಾರ್ಟ್ ಆಗಿದ್ರು. ನನ್ನ ತಂದೆ, ಚಿಕ್ಕಪ್ಪ, ದೊಡ್ಡಪ್ಪ 3 ಜನರು ಬಂದು ಆಶೀರ್ವಾದ ಮಾಡಿತ್ತು. ಸೊ ಇವತ್ತು ಅದರ ರಿಲೀಸ್ ಡೇಟ್ ಕೂಡ ಇಲ್ಲೇ ಆಗ್ತಿದೆ. ಸೊ ಅದಕ್ಕೆ ನವೀನ್ ಅವ್ರಿಗೆ ಮತ್ತೆ ಲಹರಿ ಸಂಸ್ಥೆಗೆ ಥ್ಯಾಂಕ್ ಯು ಅಂತ ಹೇಳಕ್ ಇಷ್ಟಪಡ್ತೀನಿ. ಅಷ್ಟೇ. ಇನ್ನು ಜುಲೈ 3rd ಬಂದು ನಮ್ಮ ಸಿನಿಮಾನ ನೋಡಿ. ಥ್ಯಾಂಕ್ ಯು.